ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಮಹಾಶಿವರಾತ್ರಿ. ಸೊ ನಾನು ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಬೆಳಗ್ಗೆನೇ ಎದ್ದು ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ, ಕಸ ಗುಡಿಸಿ ಒರೆಸಿ, ಕಿಚನೆಲ್ಲ ಕ್ಲೀನ್ ಮಾಡಿ, ಹಾಗೆ ಹೊರಗಡೆ ಗೇಟಿಂದ ಈಚೆ ಕಡೆ ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ, ಮತ್ತು ಬಾಗಿಲಿಗೂ ಕೂಡ ಅಂದರೆ ಬಾಗಿಲ ಹತ್ರ ಮನೆ ಹತ್ರನೂ ನೀರು ಹಾಕ್ಕೊಳ್ತಿದ್ದೀನಿ, ಕಸ ಎಲ್ಲ ಗುಡಿಸಿ. ಸೊ ಇವತ್ತು ರಂಗೋಲಿ ಹಾಕೋಣ ಅಂತ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಾಷ್ಟ ಮಾಡೋಂಗಿರಲಿಲ್ಲ. ಸೊ ಪೂಜೆ ಬಂದುಬಿಟ್ಟು ನಮ್ಮ ಮನೆಯವ್ರು ಮಾಡ್ತೀನಿ ಅಂತ ಅಂದಿದ್ರು ಇವತ್ತು. ಸೊ ಅದಕ್ಕೆ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಅವ್ರು ಇನ್ನೂ ಎದ್ದೇ ಇಲ್ಲ, ಇನ್ನೂ ಮಲಗೇ ಇದ್ದಾರೆ. ಸೊ ನೋಡೋಣ, ಎಲ್ಲ ಮಾಡಿಕೊಡ್ತೀನಿ. ಅವ್ರು ಪೂಜೆ ಮಾಡಿದ್ರೆ ಅವ್ರು ಪೂಜೆ ಮಾಡಲಿ. ಸೊ ರಂಗೋಲಿ ಹಾಕ್ತಿದೆ ಫ್ರೆಂಡ್ಸ್, 15ರಿಂದ 1. ಸೊ ತುಂಬ ದಿನಗಳೇ ಆಗೋಗಿತ್ತು ಅಂದ್ಕೊಳ್ಳಿ. ಅಪರೂಪ ನಾನು ಈ ನಡುವೆ ರಂಗೋಲಿಗಳು ಹಾಕೋದು. ಮುಂಚೆ ಆಗಿದ್ದರೆ ನಮ್ಮ ಅಜ್ಜಿ ಮನೆ ಹತ್ರ ದಿನ ರಂಗೋಲಿ ಹಾಕ್ತಿದೆ ಬೆಳಗ್ಗೆ ಎದ್ದು. ಇವಾಗ ಮರ್ತೇ ಹೋಗಿದೆ ನನಗೆ ಯಾವ ರಂಗೋಲಿ ಹಿಂಗೆ ಹಾಕೋದು ಅನ್ನೋದು. ಸೊ ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಸೊ ಆದರೂ ರಂಗೋಲಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಡೈಲಿ ಬೆಳಗ್ಗೆ ರೊಟೀನ್ ಈ ಥರ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಈಚೆ ಕಡೆ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಈ ಥರ ಮಾಡಬೇಕು ಅಂತ. ಬಟ್ ನಮ್ಮ ಮನೆಯವರು 8-8:30ಗೆಲ್ಲ ಕೆಲಸಕ್ಕೆ ಹೋಗೋದ್ರಿಂದ ಅವ್ರಿಗೆ ನಾಷ್ಟ ಬಾಕ್ಸು ಮಾಡೋಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಸೊ ಅದಕ್ಕೆ ಫಸ್ಟು ಅವ್ರನ್ನ ಕಲಿಸ್ಬಿಟ್ಟು ಆಮೇಲೆ ನಾನು ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ. ಸೊ ಇವತ್ತು ಅವ್ರು ಕೆಲ್ಸಕ್ಕೆ ಹೋಗೋದಿಲ್ಲ ಅಂತಂದರು, ಅದಕ್ಕೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಪೂಜೆ ಮಾಡೋಂಗಿಲ್ಲ ಅಂದ್ರೂ ಅವ್ರು ಪೂಜೆ ಮಾಡ್ತಾರಲ್ವ ಅಂದ್ಕೊಂಡು ಸೊ ರಂಗೋಲಿ ಎಲ್ಲ ಹಾಕಿ ಬಂದು ನೋಡಿದ್ರೆ ಅವ್ರು ಇನ್ನೂ ಎದ್ದಿರಲಿಲ್ಲ. ಆಮೇಲೆ 9:45ಗೆ ಎದ್ಬಿಟ್ಟು ಮ್ಯಾಗಿ ಮಾಡಿಕೊಡು ಅಂತಂದರು. ಸೊ ಅದಕ್ಕೆ ಮ್ಯಾಗಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಇಪ್ಪಿ ತಂದಿದ್ವಲ್ಲ ರೆಡಿ ಹೋಗಿ ಅದಕ್ಕೆ ಇಟ್ಟಿದ್ದೀನಿ. ಬನ್ನಿ ಆದಮೇಲೆ ಅವ್ರಿಗೆ ಹಾಕ್ಕೋಣ. ಫ್ರೆಂಡ್ಸ್ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಕಲರ್ಸ್ ಹಾಕಬೇಕಿತ್ತು, ಬಟ್ ಕಲರ್ಸ್ ಜಾಸ್ತಿ ಇಲ್ಲ ಫ್ರೆಂಡ್ಸ್. ಇರೋದೇ ರೆಡ್ ಕಲರ್ ಏನೋ ಇದೆ, ಅದು ಸ್ವಲ್ಪ ಇದೆ. ಸೊ ಅದಕ್ಕೆ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬಿಸಿಲುಗೆ. ಈಗಿನ್ನೂ ಬಿಸಿಲು ಬರ್ತಾಯಿದೆ ಫ್ರೆಂಡ್ಸ್. ಆಮೇಲೆ ಮ್ಯಾಗಿ ಕೂಡ ತಿಂದ್ಕೊಂಡು ಅವರು ರೆಡಿಯಾಗಿ ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡೆ. ಆದರೆ ಅವರು ಇಲ್ಲ ಮಾಡೋದಿಲ್ಲ, ಸಂಜೆ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಇದ್ರೆ ಗೊತ್ತಾಯಿತು ಅವ್ರು ಪೂಜೆ ಮಾಡೋದಿಲ್ಲ ಅಂದ್ಕೊಂಡು. ಆಮೇಲೆ 1 hour ಬಿಟ್ಟು ಮಜ್ಜಿಗೆ ಕೇಳಿದ್ರು, ಮಸಾಲ ಮಜ್ಜಿಗೆ ಮಾಡು ಅಂತ. ಅದಕ್ಕೆ ಮಸಾಲ ಮಜ್ಜಿಗೆ ಮಾಡಿದ್ದೆ. ಇದಕ್ಕೆ ಈರುಳ್ಳಿ ಎಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಈರುಳ್ಳಿ ಹಾಕಿಲ್ಲ, ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನೇನು ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಲ್ವ. ಸೊ ಇನ್ಮೇಲೆ ಮಜ್ಜಿಗೆಗಳು ಜಾಸ್ತಿ ಇರುತ್ತೆ ನಮ್ಮ ಮನೇಲಿ. ಆಮೇಲೆ ಅವರು ರೆಡಿಯಾಗಿ ಬರೋಷ್ಟರಲ್ಲಿ ಮಧ್ಯಾಹ್ನ ಊಟಕ್ಕೆ ಚಟ್ನಿ ಮತ್ತು ಬಿಸಿ ಅನ್ನ ಬೇಕು ಅಂದಿದ್ರು. ಸೊ ಅದಕ್ಕೆ ಅದು ಕೂಡ ರೆಡಿ ಮಾಡಿದ್ದೆ. ಸೊ ಕಡಲೆ ಬೀಜ ಹಾಕಿ ಮಾಡಿದ್ರೆ ಆಮೇಲೆ ಅದನ್ನು ತಿಂದ್ಕೊಂಡು ಒಂದು ಅರ್ಧ ಅವರ್ ರೆಸ್ಟ್ ಮಾಡಿ, ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಇದು ನುಗ್ಗೆ ಸೊಪ್ಪು ಕಡ್ಡಿ ತಂದಿದ್ನಲ್ಲ ಫ್ರೆಂಡ್ಸ್, ಅದನ್ನು ಉಣ್ತಾ ಇದ್ದಾರೆ ನಮ್ಮ ಮನೆಯವರು. ಸೊ ಬೆಳೆಸಿದ್ದೀವಿ ಫ್ರೆಂಡ್ಸ್. ಈ ಕಡೆ ಕರಿಬೇವು ಮತ್ತು ತುಳಸಿ ಗಿಡ 2 ಮತ್ತು ಮಾವಿನ ಗಿಡ 2-3 ಬರ್ತಾಯಿದೆ. ಸೊ ನೋಡೋಣ ಯಾವ್ದು ಬರುತ್ತೋ ಬರಲಿ ಅಂತ. ಆಮೇಲೆ ನಮ್ಮ ಮನೆಯವರು ಇನ್ನೊಂದು ಗೆಣಸಿನ ಗಿಡ ಕೂಡ ಬೆಳೆಸಿದ್ದಾರೆ. ಸೊ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ಮೇಲೆ ದಿನ ರೊಟೀನ್ ಇದು ಕೂಡ ಆಗಿರುತ್ತೆ. ದಿನ ಎದ್ದು ಬೆಳಗ್ಗೆ ನೀರು ಹಾಕೋದು ಗಿಡಗಳಿಗೆ. ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ಈಗ ಅಂಗಡಿಗೆ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ರವೆ ಉಂಡೆ ಬೇಕಂತೆ ಫ್ರೆಂಡ್ಸ್. ಅದಕ್ಕೆ ಕರೆಕ್ಟ್ ಹಾಲು ತೊಗೊಂಡೋಗಿ ರವೆ ಉಂಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಲು ತೊಗೊಂಡೋಗೋಣ. ಸೊ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಈಗ ರವೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದಕ್ಕೆ ಸಣ್ಣ ರವೆ ಬರುತ್ತೆ, ಆ ರವೆ ಹಾಕ್ಕೊಳ್ತಾಯಿದ್ದೀನಿ. ಚಿರೋಟಿ ರವೆ ಅಲ್ಲ, ನಾರ್ಮಲ್ ಉಪ್ಪಿಟ್ಟು ಮಾಡೋದು ಬರುತ್ತೆ, ಅದು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆನಂತೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಒಂದು 5-10 ನಿಮಿಷ ಫ್ರೈ ಮಾಡಿಬಿಟ್ರೆ ಅದು ಹಸಿದು ರವೆ ಹಾಗೆ ಇರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಒಂದು 10-15 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಹಾಲು ಕೂಡ ಕಾಯಕ್ಕಿಟ್ಟಿದ್ದೆ. ಸೊ ಕಾಯಿಸಿರೋ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಸೊ ಹಾಲು ಕೂಡ ಕಾಯ್ತು. ರವೆ ಫ್ರೈ ಆಗಿದೆ ಒಂದು ಅರ್ಧ ಭಾಗ. ಈಗ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಸಕ್ಕರೆ ಇವಾಗಲೇ ಯಾಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ಸಕ್ಕರೆ ಒಂದು ಸ್ವಲ್ಪ ದೊಡ್ಡದಾಗಿದೆ ಫ್ರೆಂಡ್ಸ್. ಸಣ್ಣ ಸಕ್ಕರೆ ಆದರೆ ಲಾಸ್ಟಲ್ಲಿ ಹಾಕ್ಕೊಳ್ಬೋದು. ಇದು ಸ್ವಲ್ಪ ಸಕ್ಕರೆ ಬಂದುಬಿಟ್ಟು ದೊಡ್ಡದಾಗಿತ್ತು. ಸೊ ಅದಕ್ಕೆ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡು ಅದಾದಮೇಲೆ ಏಲಕ್ಕಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ರೆ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಮ್ಮ ಮನೆಯವ್ರಿಗಂತೂ ರವೆ ಉಂಡೆ ಅಂತೂ ತುಂಬ ಇಷ್ಟ ಫ್ರೆಂಡ್ಸ್. ಈ ನಡುವೆ ಮಾಡೋದು ಬಿಟ್ಬಿಟ್ಟಿದ್ದೆ ನಾನು, ಯಾಕಂದರೆ ಮುಂಚೆ ಮಾಡಿ ಅವ್ರಿಗೆ ಜಾಸ್ತಿ ಕೊಟ್ಟು ಒಂಥರ ಬೇಡ ರವೆ ಉಂಡೆ ಅನ್ನೋ ಇದರಲ್ಲಿ ಮಾಡಿಬಿಟ್ಟಿದ್ದೆ. ಸೊ ಈಗ ತುಂಬ ದಿನ ಆಯ್ತಲ್ವ, ಅವರೇ ಕೇಳಿದ್ರು ನನಗೆ ರವೆ ಉಂಡೆ ಮಾಡಿಕೊಡು ಅಂತ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಈಗ ಕೊಬ್ಬರಿನ ಒಂದು ಸ್ವಲ್ಪ ತುರ್ಬಿ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಎತ್ತಿಟ್ಬಿಡ್ತೀನಿ ಪಕ್ಕಕ್ಕೆ. ಇದೊಂದು ಸ್ವಲ್ಪ ಲೈಟಾಗಿ ಆರಬೇಕಷ್ಟೇ, ಒಂದು 5 ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಬಿಸಿ ಇದ್ದಾಗೇ ಹಾಲು ಒಂದು ಸ್ವಲ್ಪ ಬೆಚ್ಚಗಿರಬೇಕು, ಇದು ರವೆನೂ ಒಂದು ಸ್ವಲ್ಪ ಬೆಚ್ಚಗಿರಬೇಕು.
ಆವಾಗ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ತುಂಬ ಬಿಸಿ ಇತ್ತು ನಾನು ಹಾಕ್ಕೊಂಡಾಗ, ಇನ್ನು ಬಿಸಿಯಲ್ಲಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಉಂಡೆ ಕಟ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪನೇ ಹಾಲು ನೋಡ್ಕೊಂಡು ಹಾಕ್ಕೊಳ್ಬೇಕು. ಸೊ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಸಿಕ್ಕಾಬಟ್ಟೆ ಬಿಸಿ ಇತ್ತು, ನನ್ನ ಕೈಲಂತೂ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಇನ್ನು ಬಿಸಿಯಲ್ಲೇ ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸೊ ಉಂಡೆ ಕಟ್ತಾಯಿದ್ದೀನಿ. ಎಲ್ಲನೂ ಹೀಗೆ ಉಂಡೆ ಕಟ್ಕೊಳ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ತುಪ್ಪ ಹಾಕ್ಕೊಂಡಿರ್ತೀನಿ ರವೆ ಹುರಿಯೋದಕ್ಕೆ. ಅದರಲ್ಲೇ ಬೇಕಾದ್ರೆ ನೀವು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಬೋದು. ನಾನು ಇಲ್ಲಿ ಎಲ್ಲ ಆದಮೇಲೆ ಹಾಗೆ ಅದ್ರ ಮೇಲೆ ಇಡೋಣ, ತುಪ್ಪ ಅದಲ್ಲೇನು ಫ್ರೈ ಮಾಡೋದು ಬೇಡ ಅಂದ್ಕೊಂಡು ಸೊ ಆ ಥರ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ನೀವು ಸ್ಟಾರ್ಟಿಂಗಲ್ಲೇ ದ್ರಾಕ್ಷಿ ಗೋಡಂಬಿ ಏನು ಬೇಕೋ ನಿಮಗೆ ಡ್ರೈ ಫ್ರೂಟ್ಸು ಅದನ್ನು ನೀವು ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಈಗೆಲ್ಲ ಉಂಡೆ ಕಟ್ಟಿದಾಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಲ್ಲದ್ರ ಮೇಲೆ ಹೀಗೆ ಡ್ರೈ ಫ್ರೂಟ್ಸ್ ಇಟ್ಕೊಳ್ತೀನಿ. ಸೊ ಬಿಸಿ ಇದ್ದಾಗ ಮೆತ್ತಗಿರುತ್ತಲ್ವ, ಸೊ ಅದ್ರ ಮೇಲೆ ಈ ಥರ ಡ್ರೈ ಫ್ರೂಟ್ಸ್ ಇಟ್ಬಿಟ್ರೆ ಅದು ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್, ಮತ್ತು ಏನೂ ಬೀಳಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಫೈನಲಾಗಿ ಲುಕ್ ನೋಡಿ ಫ್ರೆಂಡ್ಸ್ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ಸಿಕ್ಕಾಬಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ, ಮಾಡೋದು ಕೂಡ ತುಂಬ ಈಸಿಯಾಗಿರುತ್ತೆ, ಸೊ ರುಚಿಯಾಗೂ ಇರುತ್ತೆ. ಸೊ ಫ್ರೆಂಡ್ಸ್, ಈಗ ರವೆ ಉಂಡೆ ಎಲ್ಲ ಮುಗಿಸ್ಕೊಂಡು ಹಾಗೆ ಪಾತ್ರೆಗಳೆಲ್ಲ ಬಿದ್ದಿತ್ತಲ್ಲ ಒಂದು ಸ್ವಲ್ಪ ಇತ್ತು, ಅದಕ್ಕೆ ತೊಳ್ಕೊಂಬೇಡ ಅಂತ ತೊಳ್ಕೊಳ್ತಾ ಇದ್ದೀನಿ. ಸೊ ಸಾಯಂಕಾಲ ಇನ್ನೇನು 6 ಗಂಟೆ ಆಗ್ತಿದೆ ಅಂದಾಗ ಪಾತ್ರೆಗಳೆಲ್ಲ ತೊಳೆದು ಇಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ದಿನಕ್ಕೆ 2 ಸತಿ ಆಗುತ್ತೆ. ಬೆಳಗ್ಗೆಯಿಂದ ತಿಂದಿದ್ದೆಲ್ಲ ಸಂಜೆ ಒಂದು 5 ಗಂಟೆ ಅಂದರೆ 6 ಗಂಟೆ ಒಳಗಡೆ ಎಲ್ಲ ತೊಳೆದಿರ್ತೀನಿ. ಆಮೇಲೆ ಮತ್ತೆ ರಾತ್ರಿ ಊಟ ಆದಮೇಲೆ ದಿನಕ್ಕೆ 2 ಸತಿ ಪಾತ್ರೆ ತೊಳೆದ್ಬಿಡ್ತೀನಿ. ಸೊ ಈ ನಡುವೆ ಸ್ವಲ್ಪ ಇದಾಗೆ ತೊಳ್ಕೊಂಬಿಡ್ತೀನಿ ಫ್ರೆಂಡ್ಸ್, ಹಾಗಾಗಿ ಜಾಸ್ತಿ ಪಾತ್ರೆಗಳು ಬೀಳ್ತಾಯಿಲ್ಲ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ರವೆ ಉಂಡೆ ಮಾಡಿದೆ. ನಮ್ಮ ಮನೆಯವ್ರು ಕಜ್ಜಾಯ ಬೇರೆ ಕೇಳ್ತಾ ಇದ್ದಾರೆ, ಕಜ್ಜಾಯ ಬೇಕು ತಿನ್ಬೇಕು ಅನ್ನಿಸ್ತಾ ಇದೆ, ಮಾಡಿಕೊಡು ಅಂತ. ಸೊ ನೋಡ್ತೀನಿ ಯಾವಾಗ ಮಾಡೋದು ಅಂತ. ಆದಷ್ಟು ಬೇಗನೆ ಮಾಡ್ತೀನಿ, ಆದರೆ ನಾಳೆ ಮಾಡ್ತೀನಿ, ಇಲ್ಲಾಂದರೆ ನಾಡಿದ್ದು ಮಾಡ್ತೀನಿ ಫ್ರೆಂಡ್ಸ್. ನೋಡೋಣ ಟೈಮ್ ಹೆಂಗಾಗುತ್ತೋ ಹಾಗೆ. ಸೊ ಫ್ರೆಂಡ್ಸ್, ಈಗ ತಾನೇ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ವಾಕಿಂಗ್ ಮಾಡ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟು ಆಮೇಲೆ ಹೋಗಿ ಅಡುಗೆ ಮಾಡಿಕ್ಬಿಡ್ತೀನಿ. ಸೊ ಬೇಗನೆ ಅಡುಗೆ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಅದು ಬದನೇಕಾಯ್ದೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ನೆನ್ನೆನೇ ಹೇಳಿದ್ರು ಅದು ಬದನೇಕಾಯ್ದು ಮಾಡು ಅಂತ. ಸೊ ನೆನ್ನೆ ಆಗಿರಲಿಲ್ಲ, ಸೊ ಅದಕ್ಕೆ ಇವತ್ತು ಮಾಡೋಣ ಅಂದ್ಕೊಳ್ತಿದ್ದೀನಿ. ಈಗ ಪಾತ್ರೆ ಎಲ್ಲ ತೊಳೆದಾಯಿತು. ಈಗ ಒಂದು 20 ನಿಮಿಷ ಆಯಿತು ವಾಕಿಂಗ್ ಸ್ಟಾರ್ಟ್ ಮಾಡಿ. ಸೊ ಬನ್ನಿ ವಾಕಿಂಗ್ ಮುಗಿಸ್ಬಿಟ್ಟು ಹೋಗಿ ಹಂಗೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರೋದು ಕಡಲೆ ಬೀಜ ಹಾಗೆ ಎಳ್ಳು, ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಅರಿಶಿಣದ ಪುಡಿ, ಖಾರದ ಪುಡಿ, ಉಪ್ಪು, ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಮಿಕ್ಸಿಯಲ್ಲಿರೋದನ್ನ ರುಬ್ಬಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವತ್ತಿನ ಅಡುಗೆ ಏನು ಅಂದರೆ ಬದನೇಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚಪಾತಿಗೂ. ಎಣ್ಣೆ ಬದನೇಕಾಯಿ ಅಲ್ಲ, ಎಣ್ಣೆ ಬದನೇಕಾಯಿ ಥರನೇ ಸ್ವಲ್ಪ, ಆದರೆ ಇದು ಡಿಫ್ರೆಂಟಾಗಿರುತ್ತೆ ಟೇಸ್ಟು. ನೀವು ಒಂದ್ಸತಿ ಟ್ರೈ ಮಾಡಿ. ಹಾಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಹಾಗೆ ಕರಿಬೇವು ಹಾಕ್ಕೊಳ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಈರುಳ್ಳಿ ಬಂದುಬಿಟ್ಟು ಅದು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ, ಅದು ಬದನೇಕಾಯಿ ಒಳಗಡೆ ಸ್ಟಫ್ ಮಾಡೋದಕ್ಕೆ ಅದರಲ್ಲೇ ಈರುಳ್ಳಿ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ. ಸೊ ನಾನು ಮಾಡ್ತಿರೋದು 1 ಟೈಮ್ಗೆ ಆಗಿರೋದ್ರಿಂದ ಒಂದು ಸ್ವಲ್ಪನೇ ಮಾಡ್ಕೊಳ್ತಾಯಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ ಫ್ರೆಂಡ್ಸ್ ಈರುಳ್ಳಿ ಬೇಯೋದಕ್ಕೆ. ಸೊ ಆಮೇಲೆ ಅದು ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಬದನೇಕಾಯಿ ಒಳಗಡೆ ಎಲ್ಲ ಫಿಲ್ ಮಾಡಿಕೊಂಡು ಈಗ ಅದನ್ನು ಇಟ್ಕೊಳ್ತಾ ಇದ್ದೀನಿ. ಸೊ ಬದನೇಕಾಯಿನ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಳ್ತೀನಿ. ಆವಾಗ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ಬದನೇಕಾಯ್ದು. ಸೊ ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಥರನೂ ಮಾಡ್ಬೋದು, ಇದನ್ನು ಎಣ್ಣೆಗೆ ಎತ್ತಿ ಡಿಪ್ ಮಾಡ್ಬೋದು. ಸೊ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೊಂಡು ಆಮೇಲೆ ಗ್ರೇವಿ ಥರ ಮಾಡ್ತಾರೆ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಒಂದ್ಸತಿ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿ ಈಗ ಕಲರೆಲ್ಲ ಚೇಂಜ್ ಆಗಿದೆ ಬದನೇಕಾಯ್ದು. ಈಗ ಮಸಾಲೆ ಅದು ರೆಡಿ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬದನೇಕಾಯಿ ಬೇಯೋದಕ್ಕೆ ನೀರು ಬೇಕಲ್ವ. ಸೊ ಬದನೇಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ನೋಡಿ ಕುದೀತಾ ಇದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ಮೆಲ್ ಅಂತೂ. ಸೊ ಅದಾಗೋ ಗ್ಯಾಪಲ್ಲಿ ಬೆಳಗ್ಗೆ ಮಜ್ಜಿಗೆ ಮಾಡಿದ್ನಲ್ಲ, ಸೊ ಅದು ಹಾಗೇ ಇತ್ತು. ನಾನು ಬೆಳಗ್ಗೆ ಕುಡಿದಿರಲಿಲ್ಲ ಮಜ್ಜಿಗೆ, ಹಾಗೇ ಇತ್ತು ಅಂದ್ಬಿಟ್ಟು ಇವಾಗ ಮಜ್ಜಿಗೆ ಕುಡಿತಾ ಇದ್ದೀನಿ. ರಂಗೋಲಿ ಇನ್ನೂ ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಬೆಳಗ್ಗೆ ಹಾಕಿದ್ದು ಇನ್ನೂ ಹಾಳಾಗಿಲ್ಲ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಾಳೆಗೂ ಹಿಂಗೆ ಇರುತ್ತೆ ಅನಿಸುತ್ತೆ. ದಿನ ಬೆಳಗ್ಗೆ ಇದ್ದು ಒಂದೊಂದು ರಂಗೋಲಿ ಹಾಕ್ಬೇಕಂತ ಅನಿಸುತ್ತೆ ಫ್ರೆಂಡ್ಸ್, ಆದರೆ ಏನೂ ಮಾಡೋಕ್ಕಾಗಲ್ಲ, ಟೈಮ್ ಇರಲ್ಲ. ಒಂದೊಂದು ದಿನ ಲೇಟಾಗಿ ಹೋಗಿರುತ್ತೆ. ನಾನು ಎಲ್ಲ ಕೆಲಸ ಮುಗಿಸೋಷ್ಟರಲ್ಲೇ ಮಿನಿಮಮ್ ಅಂದರೂ ಒಂದು 9-9:30 ಹೋಗಿರುತ್ತೆ. ಅಲ್ಲೋಡಿ ಈಚೆ ಕಡೆ ಲೈಟ್ ಹಾಕಿದ ತಕ್ಷಣ ಮ್ಯಾಕ್ಸಿ ಏನಮ್ಮ ಬ್ರೆಡ್ ತಿಂತೀಯಾ? ಬ್ರೆಡ್ ಇದೆ ಹಾಕ್ಲಾ? ಬ್ರೆಡ್ ಇದೆ ಫ್ರೆಂಡ್ಸ್, ಅವ್ನಿಗೆ ಹಾಕಿ ನೋಡ್ತೀನಿ ತಿಂತಾನೇನೋ ಅಂತ. ಇರೋ ಬ್ರೆಡ್ ಎತ್ಕೊಂಬರ್ತೀನಿ ಅಲ್ಲೇ.
ಮೇಲೆ ಊಟ ಮಾಡ್ಕೊಂಡು ಫ್ರೆಂಡ್ಸ್, ನಮ್ಮ ಮನೆಯವರು ಬಂದರು. ಗ್ರೇವಿ ಅಂತೂ ತುಂಬ ಚೆನ್ನಾಗಿತ್ತು, ಮಾಡೋದು ಕೂಡ ತುಂಬ ಈಸಿ. ಸೊ ನೀವು ಕೂಡ ಟ್ರೈ ಮಾಡಿ. ಅದ್ರ ಜೊತೆ ಹಪ್ಪಳ ಮಾಡ್ಕೊಂಡಿದ್ದೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೇನೆ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.